ಈಗ ದ್ರೌಪದಿ ಮುರ್ಮು ಅವರ ಬಳಿ ಈಗ ವಿತ್ತ ಸಚಿವೆ ಹೋಗಿರುವಂತಹ ಸಂದರ್ಭ. ನಾನು ಮೊದಲೇ ಹೇಳಿದಾಗೆ ಬಜೆಟ್ ಮಂಡಿಸುವ ಮುನ್ನ ಇದೆಲ್ಲವೂ ಕೂಡ ಒಂದು ಪ್ರಕ್ರಿಯೆಗಳು. ನಿನ್ನೆ ಆರ್ಥಿಕ ಇವತ್ತು ಹೋಗಿ ಅವರು ದ್ರೌಪದಿ ಮುರ್ಮು ಅವರ ಬಳಿ ಹೋಗೋದು, ಅಲ್ಲಿ ಸಹಿಯನ್ನ ಪಡೆಯೋದು, ಅದಾದ ನಂತರ ಅಲ್ಲಿ ಸಂಪುಟದ ಅನುಮೋದನೆಯನ್ನ ಪಡೆಯುವಂಥದ್ದು, ಇದೆಲ್ಲವೂ ಕೂಡ ಒಂದು ಪ್ರಕ್ರಿಯೆಗಳು ಬಜೆಟ್ ಮಂಡಿಸುವ ಮುನ್ನ. ಸೊ ಅಂತ ಪ್ರಕ್ರಿಯೆಯಲ್ಲಿರುವಂತ ವಿತ್ತ ಸಚಿವೆಯನ್ನ ನಾವೀಗ ನೋಡ್ತಾ ಇದ್ದೀವಿ. ತಮ್ಮ ಬಜೆಟ್ ತಯಾರಿಯ ಒಂದು ಟೀಮ್ ಏನಿದೆ ಆ ಟೀಮ್ ನ ಜೊತೆಗೆ ಅವ್ರು ಹೋಗಿರುವಂತಹ ಸಂದರ್ಭವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಕೆಲವೊಂದು ಘಟನಾವಳಿಗಳಿದಾವಲ್ಲ, ಅವ್ರು ಮಾತಾಡಿದಂತ ಮಾತು, ಆ ಮಾತಿಗೆ ಸೋನಿಯಾ ಗಾಂಧಿ ಅವರು ಹೇಳಿದಂತ ಮಾತು ಬೇಚಾರಿ ಅನ್ನುವಂತ ಮಾತನ್ನ ಹೇಳಿರೋದು, ಜೊತೆಗೆ ಏನಂತಾರೆ ಈ ಬಹಳ ಬೋರಿಂಗ್ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಸೇರಿಸಿರೋದು, ಅದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿರೋದು, ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದೀವಿ. ಅದರ ನಡುವೆ ಈಗ ಅವ್ರು ಹೋಗಿದ್ದಾರೆ. ಜೊತೆಗೆ ಅವರಿಗೆ ಫಿನಾನ್ಸ್ ಫಾರ್ ಸ್ಟೇಟ್ ಮಿನಿಸ್ಟರ್ ಆಗಿರುವಂತವರು ಪಂಕಜ್ ಚೌಧರಿ ಅವರು ಸೇರಿದ ಹಾಗೆ ಉಳಿದಂತ ಅವರ ಒಟ್ಟು ಅಧಿಕಾರಿ ವರ್ಗ ಇದಕ್ಕೆ ಸಾಥ್ ಕೊಡ್ತಾ ಇರುವಂತಹ ಸಂದರ್ಭವನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಪ್ರೊಫೆಸರ್ ಸರ್ಕೇಶ್ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಹೇಳಿ ಸರ್. ಅವರು ನಿಲ್ಸಿದ್ದಿಂದ ಕಂಟಿನ್ಯೂ ಮಾಡೋದಾದ್ರೆ, ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಕೃಷಿ ಮೇಲೆ ಡಿಪೆಂಡೆನ್ಸಿ ಏನಿದೆ ಅದು ಕಡಿಮೆ ಆಗಬೇಕು. ಈಗ ನೀವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಎಲ್ಲನೂ ನೋಡಿ, ಅಮೆರಿಕ ನೋಡಿ, ಒಂದು ಕಾಲದಲ್ಲಿ 26-28% ಇತ್ತು. ಈಗ ಅಲ್ಲಿ ಕೇವಲ 0.8% ಅಷ್ಟು ಕೃಷಿಯನ್ನು ಅವಲಂಬಿಸಿದ್ದಾರೆ. ಆದರೆ ಅವ್ರ ದೇಶಕ್ಕಾಗಿ ಅದನ್ನು ಎಕ್ಸ್ಪೋರ್ಟ್ ಮಾಡುವಷ್ಟು ಬೆಳೀತಾರೆ. ಈಗ ನಾವು ಸ್ವತಂತ್ರ ಬಂದು 77 ವರ್ಷ ಆಯಿತು. 77 ವರ್ಷ ಆದ್ರೂ ನಾವೇನು ಮಾಡ್ತಾ ಇದ್ದೀವಿ, ಇನ್ನೂ ಹೆಚ್ಚು 45%, ಅದು ಕೋವಿಡ್ ಆದಮೇಲೆ ಅದು 45 ಆಗಿದೆ, 43 ಇತ್ತು, ಇನ್ನು 2% ಜಾಸ್ತಿ ಆಗಿದೆ. ಕೃಷಿಯನ್ನು ಅವಲಂಬಿತರ ಸಂಖ್ಯೆ ಕಡಿಮೆ ಹೇಗೆ ಮಾಡಬೇಕು ಅಂತ ಈಗೇನಾಗಿದೆ, ಅಲ್ಲಿ ನಾವು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ ಕೃಷಿಲಿ, ಅದು ಜಾಸ್ತಿ ಇದೆ. ಅದನ್ನು ಕಡಿಮೆ ಮಾಡಬೇಕು, ಜನರನ್ನು ಶಿಫ್ಟ್ ಮಾಡಬೇಕು. ನೀವು ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗಿಗೆ ಬೂಸ್ಟ್ ಕೊಡ್ತಾ ಇರೋದು. ಮ್ಯಾನುಫ್ಯಾಕ್ಚರಿಂಗ್ಗೆ ಹೆಚ್ಚೆಚ್ಚು ಬೂಸ್ಟ್ ಕೊಟ್ಟು ಅಲ್ಲಿಂದ ಜನರಿಗೆ ಟ್ರೈನಿಂಗ್ ಕೊಟ್ಟು ಈ ಕಡೆ ಕರ್ಕೊಂಡ್ರೆ ಆಗ ಆರ್ಥಿಕತೆ ಬೆಳೆಯುತ್ತೆ. ಆಗ ನೋಡಿ, ಈಗ ನಮಗೆ ಕಾಂಟ್ರಿಬ್ಯೂಷನ್ ಏನಿದೆ, ಇವಾಗ ನಾವು ಹೇಳ್ತೀವಿ 45% ಜನ ಅವಲಂಬಿಸಿದ್ದಾರೆ, 16% ನಮ್ಮ GDPಗೆ ಕಾಂಟ್ರಿಬ್ಯೂಷನ್ ಇರುತ್ತೆ ಕೃಷಿಯಿಂದ. ಯಾಕೆಂದರೆ ಹೆಚ್ಚು ಜನ ಅಲ್ಲಿ ಅಗತ್ಯ ಇಲ್ಲ, ಆದರೆ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಬೇರೆ ಕೆಲಸ ಇಲ್ಲ ಅನ್ನೋದು. ಅವ್ರನ್ನ ಟ್ರೈನ್ ಮಾಡಿ ಶಿಫ್ಟ್ ಮಾಡಿದ್ರೆ ನೀವು ಆಗ ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಸರ್ ಇಲ್ಲಿ ಒಂದು ಕನ್ಫ್ಯೂಷನ್ ಇರೋದು ಬೇಡ. ಅಂದ್ರೆ ಕೃಷಿ ಜಮೀನ್ ಅನ್ನುವಂಥದ್ದು ಅಲ್ಲಿ ಕೃಷಿ ಆಗ್ಲಿ, ಆದ್ರೆ ಅದರ ಮೇಲೆ ಅವಲಂಬಿತ ಆಗಿರುವಂತಹ ಕಾರ್ಮಿಕರು ಏನಿದ್ದಾರೆ ಅವರು ಕೃಷಿ ಜಮೀನು ಇರಬೇಕು, ಅದು ಎಷ್ಟಿದೆಯೋ ಅಷ್ಟಿರ್ಬೇಕು, ಅಥವಾ ಇನ್ನೂ ಜಾಸ್ತಿ ಆದ್ರೂ ತಪ್ಪಲ್ಲ. ಆದ್ರೆ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಗರೀಕರಣ ಆಗ್ತಾ ಇರುತ್ತೆ. ಆದ್ರೆ ಕೃಷಿಕರ ಸಂಖ್ಯೆ ಅದು ಕಡಿಮೆ ಆಗಬೇಕು, ಕೃಷಿಯನ್ನು ಅವಲಂಬಿತರ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ಬೇಕು, ಆವಾಗ ಅಭಿವೃದ್ಧಿ ಆಗುತ್ತೆ ಅನ್ನೋಂಥದ್ದು. ಆಗ ನೋಡಿ, ಆವಾಗ ನಿಮಗೆ ಇನ್ನೂ ಇವಾಗ ಪಾವರ್ಟಿ ರೇಟ್ ತುಂಬ ಕಡಿಮೆ ಆಗಿದೆ ದೇಶದಲ್ಲಿ. ನಾವು ಇನ್ನೂ ಹಳೆಯ ಅಂಕಿಅಂಶಗಳನ್ನ ಇಟ್ಕೊಂಡು ಬಡತನ ಜಾಸ್ತಿ ಇದೆ ದೇಶದಲ್ಲಿ ಅಂತ ಮಾತಾಡ್ತಿದ್ದೀವಿ. ಆದರೆ ಬಡತನ ಈವನ್ ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ ಭಾರತದಲ್ಲಿ ಬಡತನ ಕಡಿಮೆ ಆಗಿದೆ ಅಂತ. ಆದರೆ ಇಲ್ಲಿ ಏನು ಅಂತಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ನಷ್ಟು ಹೆಚ್ಚಾಗಬೇಕು ಅಂತ ಯಾರಿಗಾದ್ರೂ ಅನ್ಸುತ್ತೆ. ಇವತ್ತು ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂತಂದ್ರೆ ಮುಂದಿನ ವರ್ಷ ಇನ್ನಷ್ಟು ಚೆನ್ನಾಗಿರ್ಬೇಕು, ಅದನ್ನ ಎಲ್ಲರೂ ಒಪ್ಪಬೇಕು. ಹಾಗಂತ ಕೃಷಿಗೆ ಕೊಟ್ಟಿದ್ದಾರೆ ಎಲ್ಲ ಅಂತಲೂ ನಾನು ಹೇಳ್ತಿಲ್ಲ, ಹಾಗೆ ಏನು ಕೊಟ್ಟಿಲ್ಲ ಅಂತಲೂ ನಾನು ಆ ವಾದವನ್ನು ಒಪ್ಪಲ್ಲ. ಯಾಕಂದ್ರೆ ಆತ್ಮನಿರ್ಭರ್ ಭಾರತ್ ಬಂದ್ಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ, ಕೃಷಿಯಲ್ಲಿ ಬದಲಾವಣೆ ಆಗಿದೆ. ಆದರೆ ಕರ್ನಾಟಕಕ್ಕೆ ಇನ್ನಷ್ಟು ಕೊಡಬೇಕಿತ್ತು ಅಂತ ಏನು ನೀವಿಬ್ರು ರೈಸ್ ಮಾಡಿದ್ರಿ, ಅದು ಸಹಜವಾಗಿ ಸರಿಯಾಗಿದೆ. ಒಬ್ಬ ಕನ್ನಡಿಗನಾಗಿಯೂ ನನಗೂ ಅಪೇಕ್ಷೆ ಇದೆ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರ ಕೊಡ್ಲಿ ಅಂತ. ಬಟ್ ಇದೆಲ್ಲದರ ಜೊತೆಗೆ ಈ ಅಕ್ಕಪಕ್ಕದ ರಾಜ್ಯಗಳನ್ನ ನೋಡಿದಂಥ ಸಂದರ್ಭದಲ್ಲಿ ನೀರಾವರಿಗೆ ನಾವೇನು ಮಾಡಿದೀವಿ ಆಗಿಲ್ಲ ಅಂತ ನಾನು ಹೇಳಲ್ಲ ಸರ್, ಆಗಬೇಕಾಗಿರುವಂಥದ್ದು ಆಗಿದೆ. ಆದರೆ ಈ ಕೆಲವೊಂದು ವಿಚಾರಗಳಲ್ಲಿ ವಿಪರೀತ ರಾಜಕೀಯ, ಈ ಎಲ್ಲವೂ ಕೂಡ ಈ ರಾಜಕೀಕರಣಗೊಂಡು ಆಗಿರುವಂಥದ್ದು ಇದೆಯಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಈ ಮೇಕೆದಾಟು ಸರಿಯಪ್ಪ, ನಮಗೆ ಕುಡಿಯೋಕರೆ ನೀರು ಕೊಡ್ರಿ ಅಂತಂದ್ರೂ ಕೂಡ ಒಪ್ತಾ ಇಲ್ಲ ಪಕ್ಕದ ರಾಜ್ಯ. ಕಾಂಗ್ರೆಸ್ ಹೇಳುತ್ತೆ ಅದ್ರದ್ದು ಚುನಾವಣಾ ಘೋಷಣೆ, ಅದರದ್ದು ಪ್ರಣಾಳಿಕೆಯಲ್ಲಿದೆ, ನಾವು ಮೇಕೆದಾಟು ಮಾಡೇ ಮಾಡ್ತೀವಿ ಅಂತ. ಅವ್ರು ಹೇಳ್ತಾರೆ ಮೇಕೆದಾಟಿಗೆ ಯಾವುದೇ ಕಾರಣಕ್ಕೂ, ಅವ್ರ ಚುನಾವಣೆ ಘೋಷಣೆ ಅದು DMK ಅವ್ರದ್ದು, ಮಿತ್ರ ಪಕ್ಷಗಳು ಯಾವುದೇ ಕಾರಣಕ್ಕೂ ನಾವೆಲ್ಲ ಅವಕಾಶ ಕೊಡಲ್ಲ ಅಂತ. ನಾನು ಹೇಳ್ತೀನಿ, ಈ ಕಳಸಾ ಬಂಡೂರಿ ವಿಚಾರ ಸಂಬಂಧಪಟ್ಟಂಗೆ ಭಾಳ ಹೊಟ್ಟೆ ಹೊರದೋಗ್ಬಿಡುತ್ತೆ ನನಗೆ. ಕಳಸಾ ಬಂಡೂರಿ ವಿಚಾರ ಸಂಬಂಧಪಟ್ಟಂಗೆ ಗೋವಾ ಪುಟ್ಟ ರಾಜ್ಯ, ಯಾವಾಗ ಅದ್ರ ಮಾತು ನಡೆಯುತ್ತೆ, ಕರ್ನಾಟಕದ ಮಾತು ನಡೆಯಲ್ಲ. ಸೋನಿಯಾ ಗಾಂಧಿ ಹೇಳ್ತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಅನ್ಯಾಯಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಅಂತ. ಗೋವಾಗೆ ನೋಡಿ, BJP ವಾಜಪೇಯಿ ಅವರಿದ್ದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಆಟ ಆಡಿಸ್ಬಿಟ್ರು ನಮ್ಮನ್ನ ಅಂತಂತಂದ್ರೆ, ನಮ್ಮನ್ನ ಹೆಂಗ ಉಸಿರತ್ತದಂಗೆ ಮಾಡಿಬಿಟ್ರು. ಅಂದ್ರೆ ನಾವು ಎಲ್ಲಿದ್ದೀವಿ ನಾವು? ಹಾಗಾದರೆ ನೋಡಿ, ಪಕ್ಕದ ರಾಜ್ಯಗಳನ್ನು ನೋಡಿ ಕಲ್ತುಕೊಳ್ಳಿ. ಎಷ್ಟೆಷ್ಟು ಡ್ಯಾಮ್ಗಳು ಮಾಡಿದ್ದಾರೆ, ಎಷ್ಟೆಷ್ಟು ಚೆಕ್ ಡ್ಯಾಮ್ಗಳು ಮಾಡಿದ್ದಾರೆ, ಸಮಾನಾಂತರ ಡ್ಯಾಮ್ಗಳನ್ನ ಎಷ್ಟು ಮಾಡಿದ್ದಾರೆ, ಏನು ಎತ್ತ ಅಂತ ಬರೀ ಭಾಷಣ, ಬರೀ ರಾಜಕಾರಣ. ಸೊ ಇದು ನಮ್ಮನ್ನು ಹಾಳು ಮಾಡಿದೆ. ಸರ್ ತಾವೇನಂತೀರಿ ಸರ್? ಸಂಜೀವ್ ಜಿ. ಹಾಂ, ನಮಸ್ಕಾರ. ಫಸ್ಟ್ ನಾನು ಸರ್ ಅಗ್ರಿಕಲ್ಚರ್ ಬಗ್ಗೆ ಮಾತಾಡಿದರು. ನನ್ನ ಅಭಿಪ್ರಾಯ ಇದರಲ್ಲಿ ಹಿಂಗಿದೆ, ಬ್ಯಾಲೆನ್ಸ್ ಮಾಡಬೇಕಂದ್ರೆ ಅಗ್ರಿಕಲ್ಚರಲ್ ಗ್ರೋತ್ ಫಸ್ಟ್ ಥಿಂಗ್. ಅಗ್ರಿಕಲ್ಚರ್ಗೆ MSP ಸಪೋರ್ಟ್ ಜಾಸ್ತಿ ಮಾಡಿದ್ರೆ ಜನ ಅದಕ್ಕೆ ಬೆಳೆಯೋಕ್ಕೆ ಇಷ್ಟಪಡ್ತಾರೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ಲಿ, ನಾವು ಇವಾಗ ನೋಡಿದ್ದೀವಲ್ಲ ಸರ್, ಇವಾಗ ರಷ್ಯಾ ಯುಕ್ರೇನಲ್ಲಿ ವಾರ್ ಆಗಿದೆ. ತಾವು ನೋಡಿದ್ರ ಆ ಅಗ್ರಿಕಲ್ಚರಲ್ ಇನ್ಪುಟ್ ರಷ್ಯಾ ಹತ್ರ ಅಷ್ಟಿದ್ದೋಸ್ಕರ ಆಲ್ ಓವರ್ ದ ವರ್ಲ್ಡ್
ಅದು ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿರಿಂದ ಇದಾಗಿರೋದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮದು ದೇಶ ಅಗ್ರಿ ದೇಶ ಇದೆ, ಡೆವಲಪ್ಮೆಂಟ್ ಆಗ್ಬೋದು. ಇವಾಗ ನಮ್ಮ ಜನ ಇಲ್ಲಿ ಓದ್ಬಿಟ್ಟು USA ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತಾರೆ, ಒಳ್ಳೆ ಸಂಬಳ ಸಿಗ್ತದೆ, ಅದು ಬೇರೆ ವಿಷಯ. ಬಟ್ ಆನ್ ದ ನ್ಯಾಷನಲ್ ಸೆಕ್ಯೂರಿಟಿ ಲೆವೆಲ್ ಅಗ್ರಿಕಲ್ಚರಲ್ಗೆ ಇನ್ಪುಟ್ ಇರಲೇಬೇಕು. It has to be given that amount of this thing that we should be self-sufficient, sir. ಇವತ್ತು ನಮ್ಮ ದೇಶದಲ್ಲಿ ಅಗ್ರಿ ಪ್ರಾಡಕ್ಟ್ಸ್ ಇಂಪೋರ್ಟ್ ಆಗ್ತಾ ಇದೆ, ಈಗಲೂ ಆಗ್ತಾ ಇದೆ. ಅಟ್ ಲೀಸ್ಟ್ ಅಟ್ ಸೆಲ್ಫ್ ಸಫಿಷಿಯನ್ಸಿ ಬರಬೇಕು. ನೋಡಿ ಚೈನಾ ಇವಾಗ ಹೆಂಗಾಗಿದೆ, ಅವ್ರ ಅಗ್ರಿ ಪ್ರಾಡಕ್ಟ್ಸ್ ಅಲ್ಲಿ ಟೋಟಲಿ ಸೆಲ್ಫ್ ಸಫಿಷಿಯಂಟ್ ಇದ್ದಾರೆ. ದೇ ಆರ್ ಅ ವೆರಿ ಸ್ಟ್ರಾಂಗ್ ನೇಷನ್. ಸೊ ಇದು ನನ್ನ ಅಭಿಪ್ರಾಯ ಇದೆ ಆನ್ ಅಗ್ರಿಕಲ್ಚರ್. ಇನ್ನೊಂದು ಸರ್ ವಿಚಾರ ಅಂದ್ರೆ ನಾವು ಯಾವಾಗ್ಲೂ ಅದನ್ನೇ ಮಾತನಾಡ್ತಾ ಇದೀವಿ, ಅದು ತೀರಾ ಇತ್ತೀಚೆಗೆ ಒಂದು ಅಂತಾರೆ ಬಂದಿರುವಂತ ಕಾರಣಕ್ಕಾಗಿ ಉದ್ಯೋಗ ಹೋಗ್ಬಿಡುತ್ತೆ, ಜನ ಕೆಲಸ ಕಳ್ಕೊ, ಅದ್ ಏನೇ ಕೆಲ್ಸದ ವಿಚಾರವಾಗಿ ಮತ್ತೊಂದು ಬಂದ್ರು ಯಾವ ಅಗ್ರಿಕಲ್ಚರ್ ಪ್ರಾಡಕ್ಟ್ ಸಂಬಂಧಪಟ್ಟಂಗೆ ಏನು ವರ್ಕ್ ಆಗಲ್ಲ. ಅನ್ನ ತಿನ್ನೋದು ಅನ್ನ ತಿನ್ಲೇಬೇಕು. ಬಟ್ ಏನು ಅಂತ ಅಂದ್ರೆ ಉತ್ಪಾದಕತೆ ಹೆಚ್ಚು ಮಾಡ್ಲಿಕ್ಕೆ ಏನ ಅನುಕೂಲ ಆಗುತ್ತೆ ಅನ್ನೋದು ಖಂಡಿತವಾಗೂ. ಹಾಗಾಗಿ ಒಂದು ಕೃಷಿಕರಿಗೆ ಒಂದು ವಿಚಾರ ಅಂತ ಅಂದ್ರೆ ನಮ್ಮ ಭವಿಷ್ಯ ಬಹಳ ಚೆನ್ನಾಗಿದೆ. ಬಟ್ ವಿಚಾರ ಅಂತಾರೆ ಅದಕ್ಕೆ ತಕ್ಕಾಗಿನ ಸಪೋರ್ಟ್ಗಳು ನಮಗೆ ಬೇಕಿದೆ ಅನ್ನುವಂಥದ್ದು. ಬಟ್ ನಾನು ಮಂಜು ಕಿರಣ್ ಅವರನ್ನ ನಂತರಲ್ಲಿ ಮಾತನಾಡಿಸ್ತೀನಿ. ಅಂದ್ರೆ ಈ ಪ್ರಮುಖವಾಗಿ ಈ ಕಳೆದ ಒಂದು 7-8 ವರ್ಷಗಳ ಕೃಷಿಗೆ ಸಂಬಂಧಪಟ್ಟಾಗಿನ ಯೋಜನೆಗಳನ್ನ ನೋಡಿದಾಗ ವಿಮಾ ಸೌಲಭ್ಯ ಏನಿದೆ ಬಹಳ ಉತ್ತಮವಾದಂತಹ ಸೌಲಭ್ಯ, ರೈತರುಗಳಿಗೆ ಅದು ಬಹಳ ಅನುಕೂಲಕ್ಕೆ ಬರ್ತಿದೆ ಅಂತ ನಮಗೆ ಮೇಲ್ನೋಡಕ್ಕೆ ಅನಿಸ್ತಾ ಇರುವಂತಹ ಸಂಗತಿ. ಅದು ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ರೈತರು ಕೈ ಹಿಡಿತಾ ಇದೆ. ಬಟ್ ಅದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಆಗ್ತಾ ಇದೆ, ಜನರಿಗೆ ಯೋಜನೆ ಸಿಗ್ತಾ ಇದೆ ಸರ್, ಅದರ ಅನುಭವ ನಿಮ್ಮ ಹತ್ರ ಕೇಳಬೇಕು. ಜೊತೆಗೆ ಕೃಷಿ ಸಮ್ಮಾನ್, ಹೌದು 2,000 ರೂಪಾಯಿ ಏನ್ ಅನುಕೂಲ ಅಂತ ಯಾರೇ ಹೇಳ್ಬೋದು, ಬಟ್ ಅದರ ಅನುಕೂಲ ಪಡೆದಂತ ವ್ಯಕ್ತಿಗೆ ಗೊತ್ತು. ಬಹುಶಃ ಅದನ್ನೇ ಹೆಚ್ಚು ಮಾಡಿದ್ರೆ ಏನಾದರೂ ಅನುಕೂಲಗಳು ರೈತರಿಗೆ ಆಗ್ಬಹುದು, ಅದನ್ನ ಸಾಧ್ಯತೆ ಇದೆಯಾ ಅನ್ನುವಂಥ ರೈತರ ನಿರೀಕ್ಷೆ ಏನಿದೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಅದಕ್ಕಿಂತ ಮುನ್ನ ಯೂತ್ ಹಾಗೆ ಮಿಡಲ್ ಕ್ಲಾಸ್ಗೆ ಸಂಬಂಧಪಟ್ಟಾಗೆ ಮೇಡಮ್ ಮಾತನಾಡ್ತೀನಿ.